ಹಲೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಾನು ನಿಮ್ಮ ಪಾವನಾ ಗಣೇಶ್. ನನ್ನ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳಕ್ಕೆ ಬಂದಿರೋ ರೆಸಿಪಿ ಬಂದುಬಿಟ್ಟು ಮೂಲಂಗಿ ಯೂಸ್ ಮಾಡಿಬಿಟ್ಟು ಚಟ್ನಿ ಮಾಡೋದು. ಸೊ ಬನ್ನಿ ಏನೆಲ್ಲ ಬೇಕು ಅಂತ ನೋಡೋಣ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಬೌಲಷ್ಟು ತೆಂಗಿನಕಾಯಿ ತುರಿದಿರೋದು ಇಟ್ಕೊಂಡಿದ್ದೀನಿ, ಆನಿಯನ್ ಸ್ವಲ್ಪ ದಪ್ಪನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 5-6 ಬೆಳ್ಳುಳ್ಳಿ ಹೆಸರು, ಮತ್ತು ಸ್ವಲ್ಪ ಮೂಲಂಗಿ ಇಟ್ಕೊಂಡಿದ್ದೀನಿ. ಒಂದು ಮೂಲಂಗಿಯಲ್ಲಿ ಒಂದು 1/4 ಭಾಗದಷ್ಟು ಸಾಕಾಗತ್ತೆ ಒಂದು ಬೌಲು ತೆಂಗಿನ ತುರಿಗೆ. ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಸ್ವಲ್ಪ ಹುಣಸೆಹಣ್ಣು, ಮತ್ತು ಗ್ರೀನ್ ಚಿಲ್ಲಿ ಇಟ್ಕೊಂಡಿದ್ದೀನಿ. ಒಂದನ್ನು 4 ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ಬೇಕಾಗಿರೋಷ್ಟು ಉಪ್ಪು. ಈಗ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ನಾನು ತೆಗೆದಿಟ್ಟಿರೋಂಥ ಪದಾರ್ಥಗಳನ್ನೆಲ್ಲ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ, ಚಟ್ನಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೂಲಂಗಿ ಗ್ಯಾಸ್ಟ್ರಿಕ್ಕಿಗೆಲ್ಲ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರೋರಿಗೆ, ಗ್ಯಾಸ್ಟ್ರಿಕ್ಕಿಗೆ, ಆರೋಗ್ಯಕ್ಕೇ ತುಂಬ ಒಳ್ಳೆಯದು. ನಾನು ಇವತ್ತಿದು ಮಧ್ಯಾಹ್ನಕ್ಕೆ ಮಾಡ್ಕೊಳ್ತಾ ಇದ್ದೀನಿ, ಕುಸ್ಲಕ್ಕಿ ಗಂಜಿ ಜೊತೆಗೆ. ನೀವು ದೋಸೆ, ಇಡ್ಲಿ ಯಾವುದ್ರ ಜೊತೆಗೆ ಬೇಕಿದ್ರೂ ಮಾಡ್ಕೋಬೋದು. ಇದೆಲ್ಲ ಏನು ಇಟ್ಕೊಂಡಿದ್ದೀವಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸೊಪ್ಪು ಮೂಲಂಗಿ ಎಲ್ಲ ನಾನು ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇದ್ರ ಜೊತೆಗೆ ಹುಣಸೆಹಣ್ಣು ಇಟ್ಕೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ. ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಟೇಸ್ಟ್ ನೋಡಿ ಹಾಕ್ಕೋಬೋದು. ಈರುಳ್ಳಿ ಒಂದು ಹಾಕ್ಕೊಂಡಿಲ್ಲ ನಾನು, ಇದು ಹೇಳ್ತೀನಿ ಲಾಸ್ಟಿಗೆ ಏನು ಮಾಡಬೇಕು ಅಂತ. ಫ್ರೆಂಡ್ಸ್, ಇಲ್ಲಿ ನೋಡಿ ಚಟ್ನಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವಿಲ್ಲಿ ಉಳಿಸ್ಕೊಂಡಿದ್ವೆಲ್ಲ ಈರುಳ್ಳಿ ಯಾವಾಗಲೂ ಅಷ್ಟೇ, ಯಾವುದಕ್ಕೆ ಯೂಸ್ ಮಾಡೋವಾಗೂ ಈ ಭಾಗ ಯೂಸ್ ಮಾಡಬಾರ್ದು, ತೆಗೆದ್ಬಿಡ್ಬೇಕು ಆ ಭಾಗನ. ಅಡುಗೆಯಲ್ಲಿ ಅದು ಯೂಸ್ ಮಾಡಬಾರ್ದು. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಬಟ್ ಅದು ಏನೋ ಮಿಸ್ ಆಗಿದೆ. ಸೊ ನೋಡಿ, ಈ ಭಾಗ ಯೂಸ್ ಮಾಡಬೇಡಿ ಯಾವುದೇ ಅಡುಗೆಗೆ ಹಾಕುವಾಗ, ಇದು ತೆಗೆದ್ಬಿಡಿ. ಈಗ ಈ ಆನಿಯನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ 1 ರೌಂಡ್ ಅಥವಾ 2 ರೌಂಡ್ ಜಸ್ಟ್ ಹೀಗೆ ಆನ್ ಮಾಡಿ ಆಫ್ ಮಾಡಿಬಿಡಿ, ಸಾಕು. ಚಟ್ನಿ ಜೊತೆಗೆ ಈ ಥರ ರಾ ಆನಿಯನ್ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಗೈಸ್, ತುಂಬ ಒಳ್ಳೆ ಫ್ಲೇವರು, ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ. ಗೈಸ್, ನಾನಿವಾಗ 1 ರೌಂಡ್ ತಿರುಗಿಸ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಈರುಳ್ಳಿ ಸಣ್ಣ ಆಗಿಲ್ಲ, ಇದೇ ಥರ ಇರಬೇಕು ಈರುಳ್ಳಿ. ನಾನಿದು ಕುಸ್ಲಕ್ಕಿ ಗಂಜಿ ಜೊತೆಗೆ ಮಾಡ್ಕೊಳ್ತಿರೋದ್ರಿಂದ ನಾನು ಇದಕ್ಕೆ ಒಗ್ಗರಣೆ ಮಾಡ್ತಾಯಿಲ್ಲ ಗೈಸ್. ನೀವು ದೋಸೆಗೆ, ಇಡ್ಲಿಗೆ ಎಲ್ಲ ಮಾಡ್ಕೊಳ್ಳೋದಿದ್ರೆ, ಚಪಾತಿಗೆಲ್ಲ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನ ಜೊತೆಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಲೆಮನ್ ರೈಸ್ ಮಾಡ್ತೀವಲ್ಲ ಅದ್ರ ಜೊತೆಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಚಟ್ನಿ. ಅದಕ್ಕೆ ಬೇಕಿದ್ರೆ ನೀವು ಒಗ್ಗರಣೆ ಮಾಡ್ಕೋಬೋದು. ನಾನು ಗಂಜಿಗೋಸ್ಕರ ಮಾಡಿರೋದ್ರಿಂದ ನಾನು ಇದು ಒಗ್ಗರಣೆ ಮಾಡ್ಕೋತಾ ಇಲ್ಲ. ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಉಪಯೋಗಿಸಿ, ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಗೈಸ್. ವಿಡಿಯೋ ಇಷ್ಟ ಆಗಿದ್ದರೆ, ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮುಂದಿನ ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗ್ತೀನಿ.